ವೆಲ್ಕಮ್ ಟು ಆರ್ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 15 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಆ ದೂರದಲ್ಲಿ ಒಂದು ಮರ ಕಾಣುತ್ತೆ ನೋಡ್ರಿ, ಅದೇ ಟಾರ್ ರೋಡು. ಆ ಟಾರ್ ರೋಡಿಂದ ಸ್ಟ್ರೈಟಾಗಿ ಈ ಮಣ್ ರೋಡಲ್ಲಿ ಬಂದರೆ ಇದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ ಈ ಒಂದು 3.5 ಎಕರೆ ಜಮೀನು. ಇದರ ಮಣ್ಣೇನು, ಇದರ ಲೊಕೇಶನ್ ಏನು, ಇಲ್ಲಿ ಏನೇನು ಫೆಸಿಲಿಟಿ ಇದೆ, ಇಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಎಲ್ಲವನ್ನು ಈಗ ತಿಳಿಸ್ಕೊಡ್ತೀನಿ. ನೋಡಿ ಸರ್, ಫಸ್ಟ್ ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲ್, ಕೆಂಪನೆಯ ತುಂಬ ಫಲವತ್ತಾದ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾದ ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣು. ನೋಡಿ, ಇದೆಲ್ಲನೂ ಬರುತ್ತೆ. ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ ಮಣ್ಣು ಎಷ್ಟು ಫಲವತ್ತಾಗಿದೆ ಅಂತ. ತುಂಬ ಕೆಂಪನೆಯ ಫಲವತ್ತಾದ ಒಳ್ಳೆಯ ನ್ಯೂಟ್ರಿಷನ್ ಇರ್ತಕ್ಕಂಥ ಮಣ್ಣು. ನೆಕ್ಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ ಕೇವಲ 15 ಕಿಲೋಮೀಟ್ರು ಆಗುತ್ತೆ. ಅಂದರೆ 15 ಕಿಲೋಮೀಟ್ರು ಟಾರ್ ರೋಡಲ್ಲಿ ಬಂದುಬಿಟ್ಟು ಒಂದು 600ರಿಂದ 700 ಮೀಟ್ರು ಈ ಮಣ್ ರೋಡಲ್ಲಿ ಬಂದರೆ ಈ ಒಂದು ಜಮೀನು ಸಿಗುತ್ತೆ. ಆ ಮಣ್ ರೋಡ್ ಕೂಡ ತುಂಬ ಫೈನ್ ಇದೆ. ಅಂದರೆ ಎಲ್ಲ ರೀತಿಯ ಗಾಡಿ ಬರ್ಬೋದು, ಟ್ರ್ಯಾಕ್ಟ್ರು, ಕಾರು ಎಲ್ಲನೂ ಬರ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ರೋಡು, ಚೆನ್ನಾಗಿದೆ. ಇನ್ನು ಜಮೀನು ಬಂದುಬಿಟ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನು, 3.5 ಎಕರೆ ಬರುತ್ತೆ. ನೆಕ್ಸ್ಟ್ ಇದು ಪಿತ್ತರಜಿತ ಜನರಲ್ ಪ್ರಾಪರ್ಟಿ. ನೆಕ್ಸ್ಟ್ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಇವರು 14.5 ಲಕ್ಷ 1 ಎಕರೆಗೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಬೋರು ಏನೂ ಇಲ್ಲ. ಸ್ವಲ್ಪ ಸಿಟಿಗೆ ತುಂಬ ಹತ್ತಿರ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಲೊಕೇಶನ್ನು, ಟಾರ್ ರೋಡ್ಗೆ ಕೂಡ ಹತ್ತಿರ ಇದೆ. ನೋಡಿ, ಇದೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ಜಮೀನು ಒಳ್ಳೆ ವ್ಯೂ, ಒಳ್ಳೆ ಹೈಟಲ್ಲಿದೆ, ತುಂಬ ಚೆನ್ನಾಗಿದೆ. 14.5 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.